ಪಕ್ಷ ಸಂಘಟನೆ ಹಾಗೂ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಲು ಪಕ್ಷದ ವರಿಷ್ಠರು ಆದೇಶ ಹೊರಡಿಸಿದ್ದಾರೆ. ಈ ಆದೇಶವನ್ನು ನಮ್ಮ ತಾಲೂಕಿನಲ್ಲಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ಮಾಜಿ ಶಾಸಕ ಸುಧಾಕರ್ ಲಾಲ್ ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ನಿರಂತರವಾಗಿ ಸುಮಾರು 35 ವರ್ಷ ಜೆಡಿಎಸ್ನ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ಈ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ಕಳೆದ ಚುನಾವಣೆಯಲ್ಲಿ ಸೋಲಾಗಿದೆ. ಮಾಜಿ ಸಚಿವ ಚೆನ್ನಿಕಪ್ಪ ಹಾಗೂ ವೀರಣ್ಣ ಅವರ ಕಾಲದಿಂದಲೂ ಇದು ಜೆಡಿಎಸ್ನ ಭದ್ರಕೋಟೆಯಾಗಿತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡಿ ಜೆಡಿಎಸ್ ಗೆಲುವು ಸಾಧಿಸಲು ಕೈ ಜೋಡಿಸೋಣ ಎಂದು ಹೇಳಿದ್ದಾರೆ. ಜಾತ್ಯತೀತ ಜನತಾ ದಳದ ತಾಲೂಕು ಅಧ್ಯಕ್ಷರಾಗಿ ಹುಲಿಕುಂಟೆ ಕಾಮರಾಜು ಆಯ್ಕೆಯಾಗಿದ್ದಾರೆ. ಕೊರಟಗೆರೆ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರು ಹಾಗೂ ಯುವ ಅಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದಾರೆ. ಪಟ್ಟಣದ ಹೊರವಲಯದಲ್ಲಿ ಇರುವ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೂತನ ಅಧ್ಯಕ್ಷ ಕಾಮರಾಜು ಮಾತನಾಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕರು. ಬೇರೆ ಪಕ್ಷಕ್ಕೆ ಹೋಲಿಸಿದ್ರೆ ನಮ್ಮ ಕಾರ್ಯಕರ್ತರು ಯಾರು ಆತರ ಇಲ್ಲ. ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಲು ಸಜ್ಜಾಗಿದೆ. ನಾನು ಸಹ ಪಕ್ಷ ಸಂಘಟನೆ ಬಲಗೊಳಿಸುವ ಮುಖೇನ ಮುಂದೆ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಹೊಸ ಅಧ್ಯಾಯ ಸೃಷ್ಟಿ ಮಾಡೋಣ ಎಂದು ಹೇಳಿದ್ದಾರೆ. ನಂತರ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಚಿಕ್ಕರಂಗಯ್ಯನವರು ಮಾತನಾಡಿ, ಅನಿವಾರ್ಯ ಕಾರಣಕ್ಕಾಗಿ ನಾನು ಮಾತೃಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ 10 ಜನ ಸದಸ್ಯರು ಇದ್ದರೂ ಸಹ ನಾನು ದಲಿತ ಎಂಬ ಕಾರಣಕ್ಕೆ ನನ್ನ ದೂರ ಇಟ್ಟಿದ್ರು. ಆಗ ನನಗೆ ಕೈ ಹಿಡಿದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದು ನನ್ನ ಮಾತೃಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ. ಸುಧಾಕರ್ ಲಾಲ್ ಹಾಗೂ ಕಾಮರಾಜು, ನಾವು ನಿಮ್ಮನ್ನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡುತ್ತೇವೆ ಬನ್ನಿ ಎಂದು ಹೇಳಿದರು. ಆಗ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಮಾತೃಪಕ್ಷಕ್ಕೆ ಸೇರಿದೆ. ಕೊಟ್ಟ ಮಾತಿನಂತೆ ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ಸದಾ ಚಿರಋಣಿ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಬಹಳ ನಿಷ್ಠೆಯಿಂದ ಕೆಲಸ ಮಾಡುವವರು, ಬೇರೆ ಪಕ್ಷದ ಕಾರ್ಯಕರ್ತರ ರೀತಿ ಅಲ್ಲ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾಗಿ ಕಾರ್ಯಾಧ್ಯಕ್ಷ ಲಕ್ಷ್ಮೀಶ, ತಾಲೂಕು ಯುವ ಅಧ್ಯಕ್ಷರಾಗಿ ಡಿವಿ ವೆಂಕಟೇಶ್, ಉಪಾಧ್ಯಕ್ಷ ಕೊಡ್ಲಹಳ್ಳಿ ವೆಂಕಟೇಶ್ ಸೇರಿದಂತೆ ಹಲವು ಕಾರ್ಯಕರ್ತರು ಇದ್ದರು. ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಹಾಗೂ ಎಲ್ಲ ಏನು ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಮತ್ತು ಏನು ನಮ್ಮ ಉದಾಹರಣೆ ರಾಜ್ಕೋಟ್ ನಮಗೆ ಆ ಒಂದು ಎಲ್ಲ ಪ್ರಾಮಾಣಿಕವಾಗಿ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹಾಗೂ ಎಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ಬಹುಶಃ ಎಲ್ಲರೂ ಈ ಒಂದು ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಯುವಕರ ಅಧ್ಯಕ್ಷರು ನಾನಾ ವಿಭಾಗಗಳ ಹಂಚಿಕೆಯಾಗಿದ್ದಂತೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಏನು ಪತ್ರಿಕೆಗಳ ಪ್ರಮಾಣಪತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಉದ್ಯೋಗವಾಗಿ ಕೆಲಸ ಮಾಡಿ ನಾವು ಬೇರೆ ಮಾನವ ಸಂಪನ್ಮೂಲ ಎಲ್ಲಿದೆ ಮಾನವ ಸಾಧ್ಯ. ಹಾಗಾಗಿ ಈ ಒಂದು ನೋಡಿದ್ರೆ ನಮಗೆಲ್ಲ ಈ ಬುದ್ಧಿವಂತರಲ್ಲಿ ಒಳ್ಳೆ ಕಾಲ ಬರ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಕಡೆಯಿಂದ ಹಾಗೂ ಇಲ್ಲಿನ ಪತ್ರಿಕಾ ಮಾಧ್ಯಮಗಳು ನಾನು ಚುನಾವಣೆಗೆ ಎಲ್ಲ ಸಂದರ್ಭದಲ್ಲಿ 12 ಜನ ಸದಸ್ಯರು ಆಗಲೂ ಕೂಡ ಒಬ್ಬ ಶಿವನ ಕಷ್ಟದಲ್ಲಿ 2 SC ಗಳಿಗೆ ಅಧ್ಯಕ್ಷ ಅಂತ ಹೇಳಿ 10
ಜನ ಪಾರ್ಟಿಗಳು ಹೋಗಿ ಉಪಯೋಗಿಸಿದ್ದಾರೆ. ಆಗಲೂ ಕೂಡ ಜೆಡಿಎಸ್ 10 ಜನ ಕಾಂಗ್ರೆಸ್ ಅವರು ಅಧಿಕಾರ ಕೊಟ್ಟಿದ್ದು ಜೆಡಿಎಸ್ ಪಕ್ಷ. ನಮ್ಮ ಶ್ರೀಮತಿಯವರಿಗೆ ಅಧ್ಯಕ್ಷರಾಗಿ ಕೊಟ್ಟದ್ದು ಜೆಡಿಎಸ್ ಪಕ್ಷ. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲೋ ಕಡೆ ಮನೆ ಬಿಟ್ಟು ಹೋಗಿ ಮನೆಗೆ ಬಂದಾಗ ಒಂದು ಸಂತೋಷ ಆಗೋದು ಸಹಜ. ಹಾಗೆ ಇವತ್ತಿನ ಸಭೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯವಾಗಿರ್ತಕ್ಕಂಥ ಮನೆ ಮಗನ ಹೆಸರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರವರೇ, ಚುನಾವಣೆ ಕೊಟ್ಟಾಗ ಎಲ್ಲರೂ ಕಡೆ ಕೇಳಿದ್ದಾರೆ, ನಿಮಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆಡಿಎಸ್ ಇವತ್ತವರಿಗೆ ಸ್ವಲ್ಪ ಅಂತ ಹೇಳಿ ಕೇಳಿ ನನಗೆ ಕಳೆದ ಪೀಳಿ ಚುನಾವಣೆ ನನಗೇನಂತ ಆತಂಕ ಆಗಲಿ ನೋಡೋದಿಲ್ಲ ಆಗಿಲ್ಲ. ನಮ್ಮ ರಂಗಣ್ಣ ರಾಷ್ಟ್ರೀಯ ಸಂಘ ರಂಗಣ್ಣ ಕೆಲಸ ಮಾಡಿ ಒಂದು 6 ಸಾವಿರ ಸಿಗ್ನಲ್ ಅವರ ನಾನು ನ್ಯೂಸ್ನಲ್ಲಿ ಕೂಡ ತೀರ್ಮಾನ ಬಿಟ್ಟವರು ಏನಾದ್ರು ಸ್ವತಃ ಕೃಷಿ ಬಗ್ಗೆ ಯಾರು ಬೇಕಾಗಿದೆ, ಯಾವ ತೀರ್ಮಾನ ಬೇಕಾಗಿದೆ, ನಾನು ಯಾರು ಆಕ್ಷೇಪಣೆ ಮಾಡಬೇಕಾಗಿದೆ ಅಂತ ಹೇಳಿ ತೀರ್ಮಾನ ತಗೊಂಡೆ. ನನ್ನ ರಾಜಕೀಯ ತೀರ್ಮಾನ ನಮ್ಮ ಸುಧಾಕರ್ ಸಾಹೇಬರು ಕಾಮರಾಜ್ ಕಾಮಣ್ಣ ಮತ್ತೆ ನನ್ನನ್ನ ಅಭೂತಪೂರ್ವವಾಗಿ ಚುನಾವಣೆ ಪೀಠಗಳಲ್ಲಿ ಗೆಲ್ಲಿಸಿ ಅವತ್ತು ಇಷ್ಟು ದಿನ ನಾವು ಅನುಭವಿಸಿರ್ತಕ್ಕಂಥ ಒಬ್ಬ ನೂತನ ಪಕ್ಷ ಮುನ್ನಡೆಸಲು ಹೋಗ್ತಕ್ಕಂತಹ ಒಬ್ಬ ನೇತಾರರಿಗೆ ನಮ್ಮ ಪಕ್ಷದಲ್ಲಿ ನಮ್ಮ ಮಾಜಿ ಶಾಸಕರು ಪ್ರಯತ್ನದಿಂದ ಎಲ್ಲಿಯೂ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ಪಡೆಯುತ್ತೇವೆ. ನಾವು ನೂತನವಾಗಿ ಒಬ್ಬ ಅಧ್ಯಕ್ಷರ ಆಯ್ಕೆ ಮಾಡತಕ್ಕಂತಹ ಸುದೀರ್ಘ ಅವಕಾಶವನ್ನು ಸಿಕ್ಕಿದ್ದಕ್ಕೆ ಇವತ್ತು ನಮ್ಮೆಲ್ಲರಿಗೂ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಪದಾಧಿಕಾರಿಗಳ ಜೊತೆಗೂಡಿ ನಮ್ಮ ಪಕ್ಷವನ್ನು ನಮ್ಮ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡ ಅಪ್ಪಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಬಲ ತುಂಬಿ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಕಾರ್ಯಕರ್ತರು ಮುಂದುವರೆದ ಅನುಭವಿಸದಂತೆ ಮತ್ತು ಯಾವುದೇ ಒಂದು ಕಾರ್ಯಕರ್ತರು ಏನೇ ಸಂಘರ್ಷದಲ್ಲಿ ಪಾಲ್ಗೊಳ್ಳಲು ನಮ್ಮ ಚುನಾವಣೆಗಿರ್ತಕ್ಕಂಥ ಅಧ್ಯಕ್ಷರ ಮುಖಾಂತರವಾಗಿ ನಾವು ಮುಂದಿನ ಎಲ್ಲ ಚುನಾವಣೆಗಳನ್ನು ಎದುರಿಸುತ್ತಾ ನಾವು ಮುಂದೆ ಮುನ್ನಡೆಯುವಂತೆ ಹೇಳಿ ಒಂದು ಮಾತು ಪಕ್ಷವನ್ನ ಸಂಘಟನೆ ಮಾಡಬೇಕು. ಪಕ್ಷದ ಒಂದು ಯಶಸ್ಸಿಗಾಗಿ ನಾವೆಲ್ಲರೂ ಹೋರಾಟವನ್ನ ಮಾಡಬೇಕು ಅಂತೇಳಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಮತ್ತು ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಯುವ ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಇವರೆಲ್ಲರೂ ಕೂಡ ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಸಭೆಗಳನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲರೂ ತೊಡಗಿಸ್ಕೋಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನೂತನ ಪದಾಧಿಕಾರಿಗಳನ್ನ ನೇಮಿಸತಕ್ಕಂಥ ಕಾರ್ಯಕ್ಕೆ ಕೂಡ ಚಾಲನೆಯನ್ನ ಕೊಡಲಾಗಿದೆ. ಈ ಹಿಂದೆ ಬಹುಶಃ ಒಂದು 20-25 ದಿನಗಳ ಹಿಂದೆ ಮೊದಲನೆಯ ಪಟ್ಟಿಯಲ್ಲಿ ನಮ್ಮ ಕಾಮರಾಜ್ ಅವರನ್ನ ಅಧ್ಯಕ್ಷರಾಗಿ, ಲಕ್ಷ್ಮೀಶ್ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಯುವ ಅಧ್ಯಕ್ಷರಾಗಿ ವೆಂಕಟೇಶ್ ಅವರ ನೇಮಕಾತಿಯಾಗಿದೆ. ಆ ನಂತರದಲ್ಲಿ ಇವತ್ತು ಹಂತವಾಗಿ ನಾವು ಕಾರ್ಯಕರ್ತರು ಮುಖಂಡರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ. ಇವತ್ತು 2ನೇ ಪಟ್ಟಿಯಲ್ಲಿ ನಾವು ಹಲವಾರು ಮುಖಂಡರನ್ನ ಗುರುತಿಸಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಜನ ನಮ್ಮ
ಪಕ್ಷಕ್ಕೆ ತಮ್ಮ ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಸು ಉಳ್ಳಂತಹ ನಮ್ಮ ಕಾರ್ಯಕರ್ತ ಮುಖಂಡರುಗಳು ನಿಜವಾಗ್ಲೂ ಕೂಡ ಬಹಳ ಶಕ್ತಿಯನ್ನ ಪಕ್ಷಕ್ಕೆ ತುಂಬಿಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಮುಂದೆನೂ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಕೂಡ ನಾವು ಎಲ್ಲರೂ ಸೇರಿ ಪಕ್ಷವನ್ನ ಕಟ್ಕೋಣ. ಜನತಾದಳ ಪಕ್ಷದ ಸಂಘಟನೆ ಆ ಸಂಬಂಧವಾಗಿ ಇವತ್ತು ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಯಾವ ರೀತಿ ನಾವು ಸಂಘಟನೆಯನ್ನು ಮಾಡಬೇಕು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಿ ಪಕ್ಷದ ಸಂಘಟನೆಗೆ ಒತ್ತಡ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮೆಂಬರ್ಶಿಪ್ಪನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಮಾಡ್ತೇವೆ. ಮತ್ತು ಇವತ್ತು ಕೇವಲ ಏನು ನಾವು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ 2ನೇ ಪಟ್ಟಿಯಲ್ಲಿ, 3ನೇ ಪಟ್ಟಿಯಲ್ಲಿ ಇನ್ನೂ ಹೆಚ್ಚಿನ ಮುಖಂಡರುಗಳು ಮತ್ತು ಕಾರ್ಯಕರ್ತರನ್ನು ವಿವಿಧ ಘಟಕಗಳಿಗೆ ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ನಮ್ಮ ನೂತನ ಪದಾಧಿಕಾರಿಗಳ ಸಮಾರಂಭದಲ್ಲಿ ನನಗೆ ನಮ್ಮ JDS ಪಕ್ಷದ ಯೂತ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಹಿರಿಯರು ಅವರ ಪಾದಾನಂದಗಳಲ್ಲಿ ನಮಸ್ಕಾರಗಳು. ಮೊದಲ ನನ್ನ ಆದ್ಯತೆ ಪಕ್ಷದ ಸಂಘಟನೆ. ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮ ಯುವರತ್ನಗಳನ್ನು ಕರೆತಂದು ಪಕ್ಷದ ಸಂಘಟನೆ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಹಾಗೂ ಮುಂದಿನ ವಿಧಾನಸಭೆ ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮಲ್ಲಿದೆ. ಹಾಗೂ ನಮ್ಮೆಲ್ಲ ಹಿರಿಯರ ಅಣತಿಯಂತೆ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ನಮ್ಮಣ್ಣಂಥ ಶಾಸಕರಾದ ಸುಧಾಕರಣ್ಣವರ ಅಣತಿಯಂತೆ ಕೆಲಸ ಮಾಡಿ ಅತಿ ಹೆಚ್ಚಿನವಾಗಿ ಸಂಘಟನೆ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂತೀವಿ. ಈ ಒಂದು ಜನತಾದಳ ಜಾತ್ಯತೀತ ಪಕ್ಷ ನನ್ನ ನೂತನವಾಗಿ ಈ ಕೊರಟಗೆರೆ ತಾಲೂಕು ಘಟಕಕ್ಕೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ಹಿರಿಯರು ಹಾಗೂ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬರಿಗೆ ನಾನು ಮೊದಲು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಏನು ಈ ಪಕ್ಷದ ಜವಾಬ್ದಾರಿ ಇವತ್ತು ನಾನು ಮತ್ತು ಅಧ್ಯಕ್ಷರಾದಂಥ ಕಾಮರಾಜಣ್ಣವರು, ಅವರು ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಅವರು, ಹಾಗೂ ಇದೀಗ ತಾನೇ ಏನು ವಿಭಾಗ ಆ ಪಕ್ಷದ ಅನೇಕ ವಿಭಾಗಗಳಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಂಥ ಎಲ್ಲ ಪಕ್ಷದ ಮುಖಂಡರುಗಳು, ಪದಾಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ಹೋಬಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಏನು ಸಾಲು ಚುನಾವಣೆಗಳು, ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಚುನಾವಣೆಗಳನ್ನು ಪಕ್ಷ ಜಯಬೇರಿ ಮಾಡಿಸಿ ಮತ್ತೊಂದು ಸಾರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ JDS ಬಾವುಟನ ಆರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನನ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು, ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಎಲ್ಲರ ನೇತೃತ್ವದಲ್ಲಿ ನಾವು ಪಕ್ಷನ ಅಧಿಕಾರದ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೊಸ ಜವಾಬ್ದಾರಿ ಕೊಟ್ಟಿದೆ. ಸಂಘಟನೆ ಮೂಲಕ ಪಕ್ಷನ ಇನ್ನೂ ಹೆಚ್ಚಿನದಾಗಿ ಬಲಪಡಿಸಿ ಸದೃಢವಾಗಿ ಪಕ್ಷ ಕಾರ್ಯಕರ್ತರನ್ನ ಸದೃಢಗೊಳಿಸಿ ಪಕ್ಷನ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದಕ್ಕೆ ತಗೊಂಡೋಗ್ತೀವಿ ಅಂತೇಳಿ ನಾನು ಈ ಮೂಲಕ ನೂತನ ಅಧ್ಯಕ್ಷರಾಗಿ ಮುಂದಿನ ನಡೆ ಅಂದರೆ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮಾಡೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಏನಿವತ್ತು ನಮ್ಮ ಪದಗ್ರಹಣ ಮಾಡತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆ ಏನಿದೆ ಅದನ್ನು ಕಟ್ಟಿಕೊಂಡು ಪ್ರತಿ ಪಂಚಾಯತಿ ಮಟ್ಟದಲ್ಲಿ ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ. ಪಕ್ಷನ ಉನ್ನತವಾದ ಸ್ಥಾನಕ್ಕೆ ತಗೊಂಡೋಗೋದಕ್ಕೆ ನಾವು ಆದಷ್ಟು ಶ್ರಮ ಆಗ್ತೀವಿ ಅಂತೇಳಿ